ಔಷಧ ಭವನಕ್ಕೆ ರಾಜೀನಾಮೆ ಕೊಡಲಿ. ಅಪ್ಪುಗೌಡರು ದತ್ತಾತ್ರೇಯ ಪಾಟೀಲ್ ನನಗೆ ಹೇಳಿದಾರಲ್ಲ, ಅವರು ರಾಜೀನಾಮೆ ಕೊಡಬೇಕಂತ. ನನ್ನ ಸಂಸ್ಥೆಗೆ ನಾಳೆಯಿಂದ ರಾಜೀನಾಮೆ ಕೊಡ್ತೀನಿ. ಅವರು ಕೂಡ ಕಟ್ಟು ಹೊರಗೆ ಬರಲಿ. ನೀ ಆ ಕಡೆ ಬಾ. ಯಾವ ವಿಷಯ ಟಾಪಿಕ್? ನಾನು ಪತ್ರಿಕಾ ಭವನದಲ್ಲಿ ಈಗಾಗಲೇ ಎಲ್ಲ ಮಾಧ್ಯಮದ ಮಿತ್ರರನ್ನ ಉದ್ದೇಶಿಸಿ ಮಾತನಾಡಿದ್ದೇನೆ. ನನ್ನ ಮೇಲೆ ಮತ್ತು ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆಯ ಮೇಲೆ ಮತ್ತು ವೈಯಕ್ತಿಕವಾದ ನನ್ನ ರಾಜಕೀಯ ನೆಲೆಗಟ್ಟಿನ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ರ ವಿರುದ್ಧ ನಮ್ಮ ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆಯ ಮೇಲೆ ಇವರು ಪ್ರಭಾವ ಮೀರಿ ಸೈಟ್ ಅಲಾಟ್ಮೆಂಟ್ ಮಾಡಿಕೊಂಡು ಇಲ್ಲಿಗಲ್ ಆಗಿ ನಡೆಸ್ತಾ ಇದ್ದಾರೆ ಅಂಥೇಳಿ, ನಾನು ಯಾವುದೇ ರೀತಿಯಿಂದ ಆ ಗೊಲ್ಲಾಳೇಶ್ವರ ಶಿಕ್ಷಣ ಸಂಸ್ಥೆ ಕಟ್ಟಿ ನಾನು ಟೀಚರ್ಸ್ ಕಾಲೇಜ್ ಪ್ರಾರಂಭ ಮಾಡಿ ನಂತರ ಕನ್ನಡ ಮಾಧ್ಯಮ ಪ್ರಾರಂಭ ಮಾಡಿ ಇವತ್ತಿನವರೆಗೂ ಶಾಲೆ ನಡೀತಾ ಇದೆ. ಸುಮಾರು 2005ರಿಂದ ಯಾವೇ ಪ್ರಭಾವ ಮೀರಿ ನಾನು 4 ಎಕರೆ ಕೊಟ್ಟರು ಕೂಡ ನಿರಾಕರಣೆ ಮಾಡಿ 1 ಎಕರೆದಲ್ಲಿ ಕಟ್ಟಡ ಕಟ್ಟಿಸಿ ಬಿಲ್ಡಿಂಗ್ ಲೋನ್ ತೆಗೆದುಕೊಂಡು ಗ್ರಾಮೀಣ ಬ್ಯಾಂಕ್ನಿಂದ 80 ಲಕ್ಷ ಲೋನ್ ತೆಗೆದುಕೊಂಡು ಮತ್ತೊಮ್ಮೆ 60 ಲಕ್ಷ ಲೋನ್ ತೊಗೊಂಡು ಆ ಕನ್ಸ್ಟ್ರಕ್ಷನ್ ನಾವು ಹಣ ಹಾಕಿ ಸಾಲದಲ್ಲಿ ಆ ಸಂಸ್ಥೆ ಕಟ್ಟಿದ್ದೀನಿ. ಆ ಕಟ್ಟಿ ಇವತ್ತಿನ ಮೇಲೆ ಕೂಡ ಟೀಚರ್ಸ್ ಬಂದಾಯಿತು, ಗೌರ್ಮೆಂಟೇ ಬಂದ್ ಮಾಡೋದು, ನಾನು ಬಂದ್ ಮಾಡಿಲ್ಲ. ಮತ್ತು ನಾವು ಅಪ್ಲೈ ಮಾಡಿದ್ವಿ, ಇದು ಬಿಲ್ಡಿಂಗ್ ಖರ್ಚು ಮಾಡೀವಿ ಹೆಂಗೆ ಅಂತ ಕನ್ನಡ ಮಾಧ್ಯಮ ಪರ್ಮಿಷನ್ ಕೊಟ್ಟರು. ನಮ್ಗೆ PUC ಫಸ್ಟ್ ಇಯರ್ ಪರ್ಮಿಷನ್, ಸೆಕೆಂಡ್ ಇಯರ್ ಪರ್ಮಿಷನ್ ಕೊಟ್ಟರು. ಆ ಪರ್ಮಿಷನ್ ಆಧಾರದ ಮೇಲೆ ಶಿಕ್ಷಣ ಸಂಸ್ಥೆಯನ್ನು ಕನ್ನಡ ಮಾಧ್ಯಮನೇ ನಡೆಸ್ತಾ ಇದ್ದೀವಿ. SLCವರೆಗೂ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ನಿಮಗೆಲ್ಲ ಗೊತ್ತಿದೆ ಯಾವ ಮಾಧ್ಯಮದಲ್ಲಿ, ಅದನ್ನು ಕೂಡ ಪರ್ಮಿಷನ್ ತೊಗೊಂಡು ನಡೆಸ್ತಾ ಇದ್ದೀವಿ. ಮತ್ತು ಬೇರೆ ಯಾವುದೇ ರೀತಿಯಿಂದ ಅದರ ದುರ್ಬಳಕೆ ಮಾಡಿಕೊಂಡಿಲ್ಲ. 11 ಜನ ಸೇರಿ ನಾವು ಆ ಸಂಸ್ಥೆ ಕಟ್ಟಿ ಬೆಳೆಸಿ ಉದ್ದೇಶದಿಂದನೇ ಇವತ್ತು ಶಿಕ್ಷಣವನ್ನು ಒಳ್ಳೆಯ ರೀತಿಯಿಂದ ಕೊಡ್ತಾ ಇದ್ದೀವಿ. ಬರೀ ಫೀಸಿನ ಮೇಲೆ PUC ಫಸ್ಟ್ ಇಯರ್ ನಳಂದ ಕಾಲೇಜ್ ಯಾರ್ದು ಅಲ್ಲ, ನಮ್ಮದೇ ಸಂಸ್ಥೆ, ನಾವೇ ಕಟ್ಟಿರ್ತಕ್ಕಂಥದ್ದು, ನಾವೇ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಬರೀ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೀಸಿನ ಮೇಲೆ ನಡೆಸಿ 1 ನಯಾ ಪೈಸೆ ಡೊನೇಷನ್ ತೊಗೊಂಡಿಲ್ಲ. ಮತ್ತು ಒಳ್ಳೆಯ ರಿಸಲ್ಟ್ ಕೂಡ ಇದೆ. ಎಲ್ಲ ಗ್ರಾಮೀಣದಲ್ಲಿ ಬಸ್ಗಳನ್ನು ಕಳಿಸಿ ಜನ ಬಂದು ಅದರಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಒಳ್ಳೆಯ ಉದ್ದೇಶ. ಆದರೆ ನಮ್ಮ ಮೇಲೆ ಆಪಾದನೆ ಮಾಡಿರ್ತಕ್ಕಂಥವರು ಒಂದು CA ಸೈಟ್ ತೆಗೆದುಕೊಂಡಿದ್ದಾರೆ ಸರ್ಕಾರದಲ್ಲಿ. ಅವ್ರು ಎಂಥ ಔಷಧ ಭವನಕ್ಕಾಗಿ ತೆಗೆದುಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲರು ಅವರೇ ಅಧ್ಯಕ್ಷರಾಗಿ ಇವತ್ತು ಅಲ್ಲಿ ಮಳಿಗೆಗಳನ್ನು ಕಟ್ಟಿ ಅಂಗಡಿಗಳೇ ಕಿರಾಣಿ ದುಕಾನಕ್ಕೊಂದು ಬಾಡಿಗೆ ಕೊಟ್ಟಿದ್ದಾರೆ, ಚಹಾದ ಅಂಗಡಿ ಬಾಡಿಗೆ ಕೊಟ್ಟಿದ್ದಾರೆ. ಮತ್ತು ಅದರ ಭವನವನ್ನು ಏನಪ್ಪ ಅಂದ್ರೆ ಮುಂಜಿ ಲಗ್ನಕ್ಕೆ ಇದಕ್ಕೆ ಏನಪ್ಪ ಅಂದ್ರೆ ಕಿರಾಯಿ ವಸೂಲು ಮಾಡ್ತಾ ಇದ್ದಾರೆ. CA ಸೈಟ್ನಲ್ಲಿ ಅಪರಾಧ ಮಾಡ್ತಕ್ಕಂಥವ್ರು ಕಣ್ಣಿಗೆ ಕಾಣೋದಿಲ್ಲ. ಕೃಷ್ಣಾರೆಡ್ಡಿ ಅವರಿಗೆ ಅವರು 20 ವರ್ಷಗಳ ಇಂಥ ಕೆಲಸ ಮಾಡಿಲ್ಲ ಅಂತ ಹೇಳಿದರು. ನಾನು ನೋಡಿದೆ ಅವರು ಹೇಳಿಕೆಯಲ್ಲಿ. ಅಲ್ಲಂಪ್ರಭು ಮಾಡಿರ್ತಕ್ಕಂಥ ನಾನೇನು ಅಪರಾಧ ಮಾಡಿದ್ದೀನಿ ಗೊತ್ತಾಗಬೇಕಲ್ಲ. ನಾನು ಶಿಕ್ಷಣ ಸಂಸ್ಥೆ ಕಟ್ಟಿ ಶಿಕ್ಷಣ ಸಂಸ್ಥೆ ಮಾಡಬೇಕಂದ್ರೆ ಶಿಕ್ಷಣನೇ ನಡೆಸ್ತಾ ಇದ್ದೀನಿ. ಅಲ್ಲೇನು ಮಳಿಗೆಗಳು ನಡೆಸ್ತಾ ಇಲ್ಲ, ಅಲ್ಲೇನಪ್ಪ ಅಂದ್ರೆ ಕಿರಾಯಿ ತೊಗೋತಾ ಇಲ್ಲ, ಮತ್ತು ಲಗ್ನ ಮುಂಜಿಗೆ ಏನಪ್ಪ ಅಂದ್ರೆ ಬಾಡಿಗೆ ಕೊಡ್ತಾ ಇಲ್ಲ. ಇದು ನಡೆಸಿದ್ದು ಇದು ಅಪರಾಧದೇ. CA ಸೈಟ್ ಉಲ್ಲಂಘನೆ ಅವ್ರು ಮಾಡಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನಾನು ಹೇಳ್ತೀನಿ ನಾಳೆ JDSದವರಿಗೆ ಇದು ಯಾಕೆ ನನ್ನ ಸ್ಟಾಪ್ ಮಾಡಿರಿ ಅಂತೇಳಿ. ಅಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಏನಪ್ಪ ಅಂದ್ರೆ 2 ವರ್ಷಗಳಿಂದ ಪರ್ಮಿಷನ್ ತೊಗೊಂಡು 2 ವರ್ಷ ಆಯ್ತು, ಈಗಾಗಲೇ ಟೈಮ್ ಮುಗೀತು. 2 ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು. ಅವರು 30 ಚದುರ ಸೆಂಟಿಮೀಟ್ರ್ ಏನಪ್ಪ ಅಂದ್ರೆ ಚದುರ ಅಡಿದು ಹಾಸ್ಪಿಟ್ಲ್ ಕಟ್ಟಬೇಕಂತೇಳಿ CA ಸೈಟ್ JDS ಸೈಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೇವಲ 34 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಇನ್ನೂ ಉಳಿದಿರ್ತಕ್ಕಂಥ 1 ಕೋಟಿ ರೂಪಾಯಿ ಹಣ ಕಟ್ಟಬೇಕು. ಅವರು ಕಟ್ಟಿ ನಡೆಸ್ತಕ್ಕಂಥದ್ದು. ಇನ್ನೂ ಉಳಿದಿರ್ತಕ್ಕಂಥ ಹಣ ಕಟ್ಟದೆ ತೆರಿಗೆ ವಂಚನೆ ಮಾಡಿ ಮೋಸದಿಂದ ಕಟ್ತಾ ಇದ್ದಾರೆ. ಅದನ್ನು ಮಹಾನಗರ ಪಾಲಿಕೆ ಸ್ಟಾಪ್ ಮಾಡಿ ತೆರಿಗೆ ಕಟ್ಟಿಕೊಂಡು ಕನ್ಸ್ಟ್ರಕ್ಷನ್ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾನು ಒತ್ತಾಯಿಸಿದ್ದೇನೆ. ಇದರ ಪ್ರಕಾರ JDSದಲ್ಲಿ ಮಾಡಿದ್ದೀನಿ. ತಪ್ಪು ಮಾಡಿರ್ತಕ್ಕಂಥವ್ರು ನಮ್ಮ ಮೇಲೆ ಆಪಾದನೆ ಮಾಡಲಿಕ್ಕೆ ನೈತಿಕತೆ ಇಲ್ಲ. ನಾನು 3 ಜನ ಶಾಸಕರಂತೆ, ನಾನು ನನ್ನ ಮಕ್ಕಳು. ನಿಮ್ಮ ತಂದೆಯವರಿದ್ದಾಗ ನೀನೇ ಶಾಸಕ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ. ತಾಯಿಯವರಿದ್ದಾಗ ಕೂಡ ತಾವೇ ಕಾರಬಾರ ಮಾಡಿದ್ದು ಜಗತ್ತಿಗೆ ಗೊತ್ತಿದೆ. ನೀವು ನನ್ನ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಾನು ಯಾವತ್ತೂ ಕೂಡ ನನ್ನ ಮಕ್ಕಳಿಗೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಿ ಎಲ್ಲಿ ಹೋಗಿ ಅಂತ ಹೇಳಿ ಎಂದೂ ಹೇಳಿಲ್ಲ, ಎಲ್ಲಿನೂ ಕಾಣಿಸೋದಿಲ್ಲ. ಅವರು ಮಕ್ಕಳಿದ್ದಾರೆ, ತಂದೆ ಇದರಲ್ಲಿ ಬರ್ತಾರೆ ಹೋಗ್ತಾರೆ ವಿನ ಎಂದೂ ಹಸ್ತಕ್ಷೇಪ ಮಾಡ್ತಕ್ಕಂಥ ಅವಕಾಶನೇ ಇಲ್ಲ. ಅದು ಸಾಧ್ಯ ಇಲ್ಲ, ಅದು ನಾನು ಮಾಡಿಕೊಡೋದಿಲ್ಲ. ನೀವು ಅವ್ರು ಏನು ಹೇಳಿದರೆ, ಇವರು ಲೆಟ್ರ್ ಪ್ಯಾಡ್ ಮಾರಾಟ ಆಗ್ತದೆ. ಯಾರಪ್ಪ ಮಾರಾಟ ಮಾಡಿದ್ದು ಒಂದಾದರೂ ತೋರಿಸ್ಬೇಕಲ್ಲ. ಅವ್ರಿಗೆ ಗಲ್ಲಿಗೆ ಇರಿಸಿ ಶಿಕ್ಷೆ ಹಾಕಿ ನಾಳೆ ಒಳಗೆ ಹಾಕಿಸ್ತೀನಿ. ನನ್ನ ಗಮನಕ್ಕೆ ತರದೆ ಯಾರಾದರೂ ಒಂದು ಲೆಟ್ರ್ ಪ್ರಿಂಟ್ ಮಾಡಿ ನೀನೇ ಮಾಡಿರ್ಬೋದು. ನೀವು ಅಪಾದನೆ ಮಾಡಿರೋ ಒಂದು ಲೆಟ್ರ್ ಪ್ರಿಂಟ್ ಮಾಡಿ ನೀವೇ ಮಾಡಿರ್ಬೋದು. ಯಾಕೆ ಮಾಡಿರ್ಬಾರ್ದು ನೀವು? ನಮ್ಮವ್ರು ಯಾರು ಮಾಡಿದರೆ ಒಬ್ಬರೇ ಬಂದು ಹೇಳಿದ್ರು ಕೂಡ ಇವತ್ತಿನೂ ಕೂಡ ನಿಂದ್ರಗೊಳಿಸ್ತದೆ. ಅವರನ್ನು ಇಮಿಡಿಯೇಟ್ ಹೊರಗೆ ಹಾಕ್ತೀನಿ, ಅವ್ರನ್ನ ಪೊಲೀಸ್ ಕೇಸ್ ಮಾಡಿ ಒಳಗೆ ಹಾಕಿಸ್ತೀನಿ. ಅದು ಸಾಧ್ಯ ಇಲ್ಲ ಮಾತು. ನಾನು ಸುಮಾರು ಲೆಟ್ರ್ಗಳು ಈಗ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೆ ಪತ್ರ ಕೊಡ್ತಕ್ಕಂಥ ವ್ಯಕ್ತಿ ನಾನು. ಎಷ್ಟೋ ಪತ್ರಗಳನ್ನು ಯಾವುದೇ ಆಸೆ ಅಮಿಷೆ ಇಲ್ಲದೆ ಏನಪ್ಪ ಅಂದ್ರೆ ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಒಂದು ಕಚೇರಿ ತಗೊಂಡು ಓಪನ್ ಆಗಿ ಸಾರ್ವಜನಿಕರು ಭೇಟಿಯಾಗಿ ನಾನು ಇವತ್ತು ಕೂಡ ಕೆಲಸ ಮಾಡ್ಕೊಂಡು ಬಂದವನು. ಯಾವುದೇ ಕಪ್ಪು ಚುಕ್ಕು ಇಲ್ಲ, ಯಾವುದೇ ಹಗರಣ ಇಲ್ಲದೆ ಹೊತ್ತಿನಲ್ಲಿ ಏನಾದರೂ ಒಂದು ಆಪಾದನೆ ಮಾಡಿ
ನನ್ನ ತೇಜೋವಧೆ ಮಾಡ್ತಾ ಇದ್ದಾರಲ್ಲ ಇದು ಸರಿಯಲ್ಲ. ಇದನ್ನು ನಾನು ಕೃಷ್ಣಾರೆಡ್ಡಿಯವರು ಕೂಡ ನಾನು ಹೇಳೋದಿಷ್ಟೇ, ನನ್ನ ಮ್ಯಾಗೇನು ಅಪಾದನೆ ಮಾಡಿದಿರಿ ನಾನು ಹೇಳ್ತಾ ಇದ್ದೀನಿ. ನೀವೇನು ತಾರೀಫ್ ಮಾಡಿದಿರಿ, 20 ವರ್ಷ ಇಂಥ ಕೆಲಸ ಮಾಡಿಲ್ಲ, ಇದು ಮಾಡಿದ್ದಾರೆ. CS ಸೈಟ್ ತೊಗೊಂಡಿದ್ದಾರೆ, ಮಳಿಗೆಗಳು ಕಟ್ಟಿದ್ದಾರೆ, ಅದು ಲಗ್ನ ಮುಂಜಿ ಕಿರಾಯಿ ಕೊಡ್ತಾ ಇದ್ದಾರೆ. ಇದನ್ನು ಬಂದ್ ಮಾಡಿಸಿ ಏನಪ್ಪ ಅಂದ್ರೆ ನೀವು ಸರ್ಕಾರಕ್ಕೆ ಮಾಡಿದ್ರೆ ತಮಗೂ ಕೀರ್ತಿ ಬರ್ತದೆ. ತಾವೇನು ಬೇಕ್ತೆ ರಾಜಕೀಯ ದುರುದ್ದೇಶದಿಂದ ನನ್ನ ಮ್ಯಾಗ ಮಾಡ್ತೀರಿ ಅನ್ನೋದು ಕೂಡ ತಮ್ಮ ಕಳಂಕ ಹೋಗ್ತದೆ. ತಾವು ನನ್ನ ಮೇಲೂ ಏನಾದ್ರು ತಪ್ಪಿದ್ರು ನನ್ನ ಮ್ಯಾಗೂ ಎಂಕ್ವೈರಿ ಮಾಡಿರಿ, ಅವರು ತಪ್ಪಿದ್ರು ಯಾರು ನಿಜವಾಗಿ ತಪ್ಪಿಸ್ತಾರೋ ಅವ್ರ ಮ್ಯಾಗ ಕ್ರಮ ಕೈಗೊಳ್ರಿ ಅಂಥೇಳಿ ನಾನು ಪತ್ರಿಕೆಗಳು ಒತ್ತಾಯ ಮಾಡಿದ್ದೀನಿ.